ಇತ್ತೀಚೆಗೆ ನನ್ನನ್ನು ಒಂದಷ್ಟು ಜನ ಒಂದು ಪ್ರಶ್ನೆ ಕೇಳಿದರು. ಹಬ್ಬಗಳಲ್ಲಿ ಯಾತಕ್ಕೆ ಇಂಥದ್ದೇ ಅಡುಗೆ ಮಾಡಬೇಕು ಅಂತ ಶಾಸ್ತ್ರ ಇದೆ? ನಾವು ನಮ್ಗೆ ಇಷ್ಟ ಬಂದ ಹಾಗೆ ನಾವು ಮಾಡ್ಬೋದಲ್ವಾ? ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ನಮ್ಮ ಹಬ್ಬದ ಅಡುಗೆಗಳನ್ನು ಬದಲಾಗಿಸ್ಕೋಬಹುದಲ್ವಾ? ಯಾಕೆ ಬದಲಾಗಿಸ್ಕೋಬಾರ್ದು ಅಂತ ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳಿದರು. ನಿಜ, ಜಗತ್ತಲ್ಲಿ ಎಷ್ಟೆಷ್ಟೋ ವಿಷಯಗಳು ಬದಲಾದಾಗ ಈ ಹಬ್ಬದ ಅಡುಗೆಗಳನ್ನು ಕೂಡ ನಾವು ಯಾಕೆ ಬದಲಾಗಿಸ್ಕೋಬಾರ್ದು ಅಂತ ಪ್ರಶ್ನೆ ಬರುವುದು ಸಹಜವಾದದ್ದೇ. ನೋಡೋಣ ಎಷ್ಟು ಮಟ್ಟಿಗೆ ನಾವು ಬದಲಾಗಿಸ್ಕೋಬಹುದು, ಯಾಕೆ ಬದಲಾಗಿಸ್ಕೋಬಾರ್ದು ಅಂತ ಇದ್ದರೆ ಕಾರಣಗಳು ಏನು ಅಂತ ಇದರ ಬಗ್ಗೆ ನಾವು ಯೋಚನೆ ಮಾಡೋಣ. ಈಗ ಹಬ್ಬಗಳು ಅಂತ ಅಂದಾಗ ನಮಗೆ ಅಲ್ಲಿ ಒಂದು ಸಂಭ್ರಮ ಮತ್ತು ಭಕ್ತಿ ಎಲ್ಲ ಬರುತ್ತೆ. ಈ ಭಕ್ತಿ ಅದ್ರ ಬಗ್ಗೆ ನಾನಿವಾಗ ಮಾತಾಡ್ತಾ ಇಲ್ಲ. ಹಬ್ಬದ ಸಂಭ್ರಮ ಬರುತ್ತೆ. ದೇವರಿಗೆ ನಾವು ಏನನ್ನು ಕೊಡ್ತೀವೋ ಅಥವಾ ನಾವು ಏನನ್ನು ತಿಂತೀವೋ ಅದನ್ನು ದೇವರಿಗೆ ಕೊಡ್ತೀವಿ, ಅದನ್ನು ದೇವರಿಗೆ ನೈವೇದ್ಯದ ರೂಪದಲ್ಲಿ ಇಡ್ತೀವಿ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ದೇವರಿಗೆ ನಾವು ನೈವೇದ್ಯವನ್ನು ಇಡಬೇಕಾದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದನ್ನು ನಾವು ದೇವರಿಗೆ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲರಿಗಿಂತ ಶ್ರೇಷ್ಠ, ವರೇಣ್ಯ ಅಂತ ನಾವು ಅವನನ್ನು ತಿಳ್ಕೊಂಡಾಗ ಅತ್ಯಂತ ಚೆನ್ನಾಗಿ ಇರುವಂಥದ್ದು ಅಂದರೆ ಶ್ರೇಷ್ಠವಾಗಿರುವಂಥದ್ದನ್ನು ನಾವು ಅವನಿಗೆ ಇಡಬೇಕಾಗಿ ಬರುತ್ತೆ. ಅದು ಒಂದು. ಎರಡನೇದಾಗಿ ಒಂದು ರೆಡಿ ರೆಕನರ್ ಇರಬೇಕು ನಮ್ಮ ಹತ್ರ. ಅಂದರೆ ಇಷ್ಟೊಂದು ಜನ ಇಷ್ಟೊಂದು ಹಬ್ಬಗಳನ್ನ ಇಷ್ಟೊಂದು ಕಾಲದಲ್ಲಿ ಮಾಡಬೇಕಾದ್ರೆ ಇಂತಿಂಥ ಹಬ್ಬಕ್ಕೆ ಇಂತಿಂಥದ್ದು ಅಂತ ಇದ್ದಾಗ ನಮಗೆ ತುಂಬ ಸುಲಭ ಅಲ್ವಾ ಫಾಲೋ ಮಾಡೋದಕ್ಕೆ. ಇದು ಜಗತ್ತಿನಾದ್ಯಂತ ಇದೆ, ಇದು ಬರೀ ಭಾರತ ದೇಶದಲ್ಲಿ ಮಾತ್ರ, ಹಿಂದೂಗಳಿಗೆ ಮಾತ್ರ ಅಂತ ಇಲ್ಲ. ನೀವು ನೋಡಿ, ಕ್ರಿಸ್ಮಸ್ ಹಬ್ಬಕ್ಕೆ ಇಂಥದ್ದೇ ಮಾಡಬೇಕು ಅಂತ ಇದೆ, ರಂಜಾನಲ್ಲಿ ಆಹಾರದ ನಿಯಮಗಳು ಇದೆ. ಪ್ರತಿಯೊಂದು ಒಂದು ಧರ್ಮ ಇರ್ಬೋದು ಅಥವಾ ಮತ ಇರಬಹುದು, ಇವುಗಳಲ್ಲಿ ಎಲ್ಲರಲ್ಲೂ ಒಂದು ರೆಡಿ ರೆಕನರ್ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಅಂಥದ್ದೊಂದು ಸಿದ್ಧಪಡಿಸಿದ ಒಂದು ಫಾರ್ಮುಲಾ ಇದ್ದಾಗ ಅನುಸರಿಸೋದಕ್ಕೆ ಸುಲಭ ಆಗುತ್ತೆ. ಆದರೆ ಈ ಸಿದ್ಧಪಡಿಸಿದ ಫಾರ್ಮುಲಾವನ್ನು ಯಾರು ರೂಪಿಸಿದ್ರು, ಯಾಕೆ ರೂಪಿಸಿದ್ರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಪ್ರಶ್ನೆ ಕೇಳಿದ್ರಲ್ವ, ಹಬ್ಬದ ಅಡುಗೆನಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಅಂತ ಅನ್ನೋದು, ಅದಕ್ಕೆ ಉತ್ತರ ನಿಮಗೆ ಅಲ್ಲಿ ಸಿಗತ್ತೆ. ಯಾತಕ್ಕೋಸ್ಕರ ಒಂದು ಶಾಸ್ತ್ರ ಅಂತ ಮಾಡ್ತಾರೆ. ಆ ಶಾಸ್ತ್ರವನ್ನು ನಿರಂತರವಾಗಿ ನಾವು ಮಾಡ್ತಾ ಹೋದಾಗ ಅದು ಒಂದು ಸಂಪ್ರದಾಯವಾಗಿ ಹೋಗುತ್ತೆ. ಸೊ ಈ ಶಾಸ್ತ್ರವನ್ನು ಮಾಡುವಾಗ ಏನನ್ನು ಯೋಚಿಸ್ತಾರೆ ಅಂತ ಹೇಳಿದರೆ, ಒಂದು ನಮ್ಮ ಆಹಾರದ ಸುಸ್ಥಿರತೆ ಬಗ್ಗೆ ಅವರು ಯೋಚನೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲಿ ನಾವು ಚರ್ಚೆ ಮಾಡಬಹುದು. ಅದನ್ನು ಆಹಾರ ಸುಸ್ಥಿರತೆ ಅಂದರೆ ವ್ಯವಸಾಯದ ಸುಸ್ಥಿರತೆ, ಅದರಿಂದ ಬಂದಂತಹ ಆರ್ಥಿಕ ಸುಸ್ಥಿರತೆ, ಇವು ಎಲ್ಲವೂ ನಾವು ಊಟ ಮಾಡೋದರಲ್ಲಿ, ಅದರಲ್ಲೂ ಹಬ್ಬದ ಊಟಗಳಲ್ಲಿ ಆಯ್ಕೆ ಮಾಡೋದ್ರೊಳಗೆ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ನೋಡಿ, ನಮ್ಮ ಹಬ್ಬದ ಊಟಗಳನ್ನು ಯಾವ ರೀತಿ ನಾವು ಒಂದು ಪ್ಯಾಟ್ರನ್ ಮಾಡಿದ್ದೀವಿ ಅಂತ ಹೇಳಿದರೆ, ಆ ಹಬ್ಬಗಳಿಗೆ ಇಂಥದ್ದೇ ಆಹಾರ ಅಂತಂದಾಗ ಅದಕ್ಕೂ ಮತ್ತು ಆ ಹಬ್ಬ ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಬಂದಿದೆ ಅಂತ ಅನ್ನೋಕ್ಕೂ, ನಮ್ಮ ದೇಹದ ಯಾವ ಅಂಗ ಹೆಚ್ಚು ಸೂಕ್ಷ್ಮವಾಗಿದೆ ಅದನ್ನು ಹೆಚ್ಚು ಬಲಪಡಿಸ್ಕೋಬೇಕು ಅಂತ ಅನ್ನೋದು, ಇವು ಎಲ್ಲವೂ ಜೊತೆಗೆ ಆಗ್ತಾನೆ ಬಂದಿರೋ ಬೆಳೆ, ಇವೆಲ್ಲವನ್ನು ಯೋಚಿಸಿಬಿಟ್ಟೇ ನಾವು ಒಂದು ಸಿದ್ಧಪಡಿಸಿದ ಫಾರ್ಮುಲಾವನ್ನು ಮಾಡ್ತೀವಿ. ಈಗ ಉದಾಹರಣೆಗೆ, ಈಗ ಸಂಕ್ರಾಂತಿ ಹಬ್ಬ ಬಂತು. ಸಂಕ್ರಾಂತಿ ಹಬ್ಬ ಬಂದಾಗ ಬೇಕಾದಷ್ಟು ನಮಗೆ ಬೆಳೆ ಸಿಗ್ತಾ ಇದೆ. ನಮಗೆ ಇಲ್ಲಿ ಧಾನ್ಯಗಳು ಸಿಗುತ್ತೆ, ಅವರೆಕಾಯಿ ಸಿಗುತ್ತೆ, ಕುಂಬಳಕಾಯಿ ಸಿಗುತ್ತೆ, ಕಬ್ಬು ಸಿಗುತ್ತೆ, ಎಳ್ಳು ಸಿಗುತ್ತೆ. ಇವು ಎಲ್ಲವನ್ನು ಸೇರಿಸ್ಕೊಂಡೇ ನಾವು ಸಂಕ್ರಾಂತಿ ಹಬ್ಬದ ಎಳ್ಳು ಬೀರೋದಿರ್ಬೋದು ಅಥವಾ ಅಡುಗೆ ಮಾಡೋದು ಇಡೀ ಭಾರತದ ಉದ್ದಕ್ಕೂ ಇದೆ. ಯಾಕೆ ಕರ್ನಾಟಕ ಒಂದರಲ್ಲೇ ಎಳ್ಳು ಬೀರೋದು ಅಂತಿಲ್ಲ, ಇಡೀ ಭಾರತದ ಉದ್ದಕ್ಕೂ ಎಳ್ಳು ಉಂಡೆ ಕೊಡ್ತಾರೆ, ಕಡಲೆಕಾಯಿ ಉಂಡೆ ಕೊಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದಾನವನ್ನು ಕೊಡ್ತಾರೆ. ಯಾಕೆ ಇದನ್ನು ಹೀಗೆ ಮಾಡಿದರು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಆರೋಗ್ಯಕ್ಕೆ ಒಂದು ಮುಖ್ಯವಾಗಿರುವಂತಹ ಅಂಶವಾಗಿ ಬರುತ್ತೆ. ಪ್ರತಿ ದಿವಸ ನಾವು ಅಡುಗೆ ಮಾಡುವಾಗ ನಾವು ಯೋಚನೆ ಮಾಡ್ತೀವ, ಇಷ್ಟು ಕ್ಯಾಲೋರಿ ತಿನ್ನಬೇಕು, ಎಷ್ಟು ಪ್ರೋಟೀನು, ಎಷ್ಟು ಕಾರ್ಬೋಹೈಡ್ರೇಟು, ಇಲ್ಲ. ನಾವು ಪ್ರತಿ ದಿವಸ ಅಡುಗೆ ಮಾಡುವಾಗ ಏನು ಮಾಡ್ತೀವಿ, ಆ ಮೊಮೆಂಟು ಏನಿದೆ ಅಡುಗೆ ಮನೆಯಲ್ಲಿ ಅದನ್ನು ತೊಗೊಳ್ತೀವಿ, ಅಥವಾ ನನ್ನ ಹತ್ರ ಎಷ್ಟು ಸಮಯ ಇದೆ ಅನ್ನೋ ಆಧಾರದ ಮೇಲೆ ಅಡುಗೆ ಮಾಡ್ತೀವಿ, ತಿಂತೀವಿ, ಹೋಗ್ತೀವಿ. ಈಗ ಏನಾಗುತ್ತೆ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ತುಂಬ ಪ್ರಮುಖವಾಗಿರುವಂತಹ ಸ್ಪೆಷಲಿ ಮೈಕ್ರೋನ್ಯೂಟ್ರಿಯೆಂಟ್ಗಳು ನಮ್ಮ ಆಹಾರದಿಂದ ತಪ್ಪಿಸ್ಕೊಂಡು ಹೋಗಿರುತ್ತೆ. ಈ ಹಬ್ಬಗಳಲ್ಲಿ ಹೀಗೆ ವಿಶೇಷವಾಗಿ ನಾವು ಏನೆಲ್ಲ ಮಾಡಿ ತಿಂತೀವಿ ಅಂತಂದಾಗ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ತಪ್ಪಿಸ್ಕೊಂಡು ಹೋಗಿರುವಂತಹ ಬಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ಗಳು
ಮೈಕ್ರೋನ್ಯೂಟ್ರಿಯೆಂಟ್ಗಳು ಇದರಿಂದ ನಮಗೆ ಅಲ್ಲಿ ಸಿಕ್ಬಿಡುತ್ತೆ. ಅಂದರೆ ಕೊರತೆಯನ್ನು, ನ್ಯೂನತೆಯನ್ನು ತುಂಬಿಸಲಿಕ್ಕೆ ಈ ಹಬ್ಬದ ವಿಶೇಷವಾದ ಅಡುಗೆಗಳು ಆಗುತ್ತೆ. ಈಗ ರಾಮನವಮಿ ವಿಷಯಕ್ಕೆ ಬರೋಣ. ರಾಮನವಮಿ ಬೇಸಿಗೆ ಕಾಲದಲ್ಲಿ ಆಗುತ್ತೆ. ಆ ಸಮಯದಲ್ಲಿ ನಮಗೆ ಏನು ಸಿಗುತ್ತೆ? ಧಾರಾಳವಾಗಿ ನೀರು ತುಂಬಿರುವಂತಹ ಹಣ್ಣುಗಳು ಸಿಗುತ್ತೆ. ಅದು ಕರ್ಬೂಜ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಅಥವಾ ಮಾವಿನ ಹಣ್ಣು ಇರ್ಬೋದು. ಮತ್ತು ನಮ್ಮ ದೇಹದಿಂದ ಯಾವಾಗಲೂ ಡಿಹೈಡ್ರೇಷನ್ ಆಗುವಂತಹ ಸಂದರ್ಭ ಅದು ಭಾರತ ದೇಶದಲ್ಲಿ. ಅದಕ್ಕಾಗಿ ಹೆಚ್ಚಾಗಿ ನೋಡಿ ಆ ಸಮಯದಲ್ಲಿ ಪಾನಕವನ್ನೇ ಎಲ್ಲರೂ ಮಾಡಬೇಕು, ಒಬ್ಬರಿಗೆ ಕೊಡಬೇಕು ಅಂತ ಅನ್ನೋದು ಇದೆ. ಇವುಗಳು ಪಟ್ಟಿ ಹೇಳ್ತಾ ಹೋದರೆ ಬಹಳ ದೊಡ್ಡಕ್ಕೆ ಇದೆ. ಇದರ ಜೊತೆಗೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದಾಗ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಥವಾ ಶ್ರಾವಣ ಮಾಸದ ಹಬ್ಬಗಳು ಅಲ್ಲೆಲ್ಲ ಬಂದಾಗ ಅತಿಯಾದ ವೈವಿಧ್ಯತೆಯನ್ನು ನೋಡ್ತೀವಿ. 2 ಕೋಸಂಬರಿ, 2 ಪಲ್ಯ, 1 ಚಿತ್ರಾನ್ನ, ಈ ಕಡೆ ಸ್ವೀಟು, ಈ ಕಡೆ ಪಾಯಸ, ಅನ್ನ, ಹುಳಿ, ಮಜ್ಜಿಗೆ ಹುಳಿ, ಆ ತರಹ ತಮ್ಮ ಮನೆಯ ಒಳಗೆ ತಮ್ಮ ಸಂಪ್ರದಾಯಗಳು ಏನಿದೆ ಅದನ್ನು ಅನುಸರಿಸ್ಕೊಂಡು ಎಲ್ಲರೂ ಮಾಡ್ತಾರೆ. ಆದರೂ ಹೀಗೆ ತಮ್ಮ ಸಂಪ್ರದಾಯಗಳನ್ನೇ ಇಟ್ಕೊಂಡ್ರೂ ಕೂಡ ಮೂಲದಲ್ಲಿ ಎಲ್ಲರಿಗೂ ಒಂದು ಕಾಮನ್ ಆಗಿರುವಂತಹ ಒಂದು ಶಾಸ್ತ್ರವೇ ಇದೆ. ಅದು ಏನು ಆ ಶಾಸ್ತ್ರ ಹೇಳ್ತಾ ಇದೆ? ಒಂದು ಆರೋಗ್ಯ ದೃಷ್ಟಿಯಿಂದ, ಎರಡನೇದು ನಮ್ಮ ಪರಿಸರದಲ್ಲಿ ಇರುವಂತಹ ಯಾವ ಬೆಳೆಗಳನ್ನು ನಾವು ಈ ಭೂಮಿಯಿಂದ ತೆಗಿತೀವೋ ಅದನ್ನೇ ಬಳಸ್ಕೊಂಡು ಮಾಡಬೇಕು ಅಂತ ಇದೆ. ಅದನ್ನೇ ನಾವು ಬಳಸ್ಕೊಂಡು ಮಾಡಿದಾಗ ಅದರ ಬಳಕೆ ಹೆಚ್ಚು ಆದಾಗ ನಮ್ಮ ರೈತ ಅದನ್ನು ಬೆಳೀತಾನೆ. ಅವನದನ್ನು ಬೆಳೆದಾಗ ಅವನಿಗೆ ಅದು ಲಾಭ ಒಂದೇ ಅಲ್ಲ, ಈ ಭೂಮಿಗೆ ಲಾಭ. ಸಹಜವಾಗಿರುವಂತಹ ಯಾವ ಬೆಳೆಯನ್ನು ತೆಗಿತೀವೋ ಆವಾಗ ಅವರಿಗೆ ಲಾಭ ಜಾಸ್ತಿ ಇದೆ. ಭೂಮಿಗೆ ಲಾಭ, ರೈತನಿಗೆ ಲಾಭ, ಆರ್ಥಿಕ ಸುಸ್ಥಿರತೆ ಮತ್ತು ನಮ್ಮ ಆರೋಗ್ಯದ ರಕ್ಷಣೆ. ಇಷ್ಟು ಆಗೋದನ್ನು ಯೋಚನೆ ಮಾಡಿಕೊಂಡೇ ಇಂತಿಂಥ ಹಬ್ಬಕ್ಕೆ ಇಂತಿಂಥದ್ದು ಅಂತ ಹೇಳಿರೋದು. ನೋಡಿ, ಆಹಾರ ಸುಸ್ಥಿರತೆ ಮತ್ತು ರೈತನ ಒಂದು ಬಲಶಕ್ತಿಗೆ ಕೂಡ ನಾವು ಇದನ್ನೇ ಮಾಡಿಸ್ಬೇಕು. ಸಂಕ್ರಾಂತಿನಲ್ಲಿ ನೀವು ಯಾರು ಎಳ್ಳು ಬಳಸಬೇಡಿ ಅಂತ ಅಂದಾಗ ಏನಾಗುತ್ತೆ? ಕ್ರಮೇಣ ಎಳ್ಳಿನ ಪದಾರ್ಥಗಳು ನಮ್ಮಿಂದ ಮರೆತು ಹೋಗುತ್ತೆ. ಮರೆತು ಹೋದಾಗ ನಮ್ಮ ರೈತ ಅದನ್ನು ಬೆಳೆಯೋದನ್ನು ಬಿಡ್ತಾನೆ. ಇನ್ಯಾವುದೋ ಒಂದು ಆಮದಾಗಿರುವಂತಹ ಒಂದು ಪದಾರ್ಥವನ್ನು, ಅಂದರೆ ಒಂದು ಆಹಾರವನ್ನು ಬೆಳೆಯೋಕ್ಕೆ ಹೋಗ್ತಾನೆ. ಯಾವುದೇ ಒಂದು ಸ್ಥಳೀಯ ಜಾಗದಲ್ಲಿ ಬೆಳೆಯದೆ ಬೇರೆ ಕಡೆಯಿಂದ ಆಮದಾಗಿಸ್ಕೊಂಡಿರುವಂತಹ ಒಂದನ್ನು ನೀವು ಬೆಳಿತೀವಿ ಅಂತ ಅಂದರೆ ಹೆಚ್ಚು ಖರ್ಚಾಗುತ್ತೆ. ಅಂತಹ ಒಂದು ಆಹಾರಕ್ಕೆ ರಸಗೊಬ್ಬರಗಳನ್ನು 4-5 ದಿವಸಕ್ಕೊಂದು ಸತಿ ಕೊಡಬೇಕಾಗಿ ಬರುತ್ತೆ. ಅಂತಹ ಗಿಡಗಳಿಗೆ ಹೆಚ್ಚು ಕೀಟಬಾಧೆ ಇರುತ್ತೆ. ಹಾಗಾಗಿ ಅದಕ್ಕೆ ನೀವು ಪೆಸ್ಟಿಸೈಡ್ಗಳನ್ನ ಹೆಚ್ಚು ಹೊಡಿಬೇಕಾಗಿ ಬರುತ್ತೆ. ಅದೇ ಸ್ಥಳೀಯವಾಗಿರುವಂಥ ಆಹಾರವನ್ನು ಆ ಒಂದು ಕಾಲದಲ್ಲೇ ಬೆಳೆದಿದ್ದೇ ಆಗಿರೋಂಥದ್ದನ್ನು ತಗೊಂಡಾಗ ನಮಗೆ ಕಾಯಿಲೆಗಳು ಬರಲ್ಲ. ಹಾಗಾಗಿ ಅದನ್ನೇ ಬಳಸಬೇಕು ಅಂತ ಅನ್ನುವ ಒಂದು ಶಾಸ್ತ್ರದ ಹಿಂದೆ ಸ್ಥಳೀಯ ಆಹಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವ ಅಂಶ ಕಂಡು ಬರುತ್ತೆ. ಮೊನ್ನೆ ಇನ್ನೊಂದು ಪ್ರಶ್ನೆ ಕೇಳಿದರು ಒಬ್ಬರು ನನ್ನನ್ನು. ನನಗೆ ತುಂಬ ಇಷ್ಟವಾಗಿರೋದನ್ನು ನಾನು ದೇವರಿಗೆ ಕೊಡ್ತೀನಿ, ತಪ್ಪೇನು ಅಂದು. ಖಂಡಿತ ತಪ್ಪಿಲ್ಲ. ನನಗೆ ಏನು ಇಷ್ಟನೋ ಅದನ್ನೇ ದೇವರಿಗೆ ಕೊಡಬೇಕು. ನನಗೆ ಇಷ್ಟ ಅಲ್ಲದೇ ಇರೋದು, ನಾನೇ ಅದನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅಂತಹ ಪದಾರ್ಥಗಳನ್ನ ದೇವರಿಗೆ ನಾವು ಖಂಡಿತವಾಗ್ಲೂ ಕೊಡಬಾರ್ದು. ಉದಾಹರಣೆಗೆ ಹೋಮಕ್ಕಾಗಿ ಅಂತಲೇ ಒಂದು ಎಣ್ಣೆ, ಹೋಮಕ್ಕಾಗಿ ಅಂತಲೇ ಒಂದು ತುಪ್ಪ, ದೇವರಿಗಾಗಿ ಅಂತಲೇ ಒಂದು ತುಪ್ಪ. ಏನಿದರ ಅರ್ಥ? ಅಂದರೆ ಮನುಷ್ಯನ ಸೇವನೆಗೆ ಅರ್ಹವಾಗಿಲ್ಲ ಅಂತ ಅದರ ಮೇಲೂ ಕೂಡ ಬರೆದಿರ್ತಾರೆ. ಎಡಿಬಲ್ ಅಲ್ಲ ಅಂತ ಅನ್ನೋದನ್ನು ಬರೆದಿರ್ತಾರೆ. ಅಂಥದನ್ನು ತೆಗೆದುಕೊಂಡು ಬಂದು ನಾನು ದೇವರಿಗೆ ಇಡ್ತೀನಿ, ನಾನು ದೇವರಿಗೆ ಮಾಡ್ತೀನಿ ಅಂತ ಅಂದರೆ ದೇವರನ್ನು ನೀವು ನಿಮಗಿಂತ ಶ್ರೇಷ್ಠ ಅಂತ ನೀವು ತಿಳ್ಕೊಂಡಿದ್ದಾಗ ನಿಮಗೆ ಶ್ರೇಷ್ಠವಾಗಿರೋದನ್ನೇ ನೀವಲ್ಲಿ ಇಡಬೇಕಾಗಿ ಬರುತ್ತಲ್ವ. ನಿನಗೆ ನಿಕೃಷ್ಟವಾಗಿರೋದನ್ನು ನೀವು ದೇವರಿಗಿಟ್ಟಾಗ ಹೀಗೆ ಪೂಜೆ ಮಾಡುವ ಉದ್ದೇಶ ಏನು? ಹಾಗೆ ಪ್ರಶ್ನೆ ಬಂದಾಗ ಒಬ್ಬರು ಕೇಳಿದ್ರು, ನನಗೆ ಇಷ್ಟವಾಗಿರೋದನ್ನೆಲ್ಲ ನಾನು ಇಡ್ತೀನಿ, ನನಗೆ ತುಂಬ ಇಷ್ಟ ಚಾಕ್ಲೇಟು, ನನಗೆ ತುಂಬ ಇಷ್ಟ ಪಿಜ್ಜಾ, ನಾನು ಇದನ್ನೇ ಇಡ್ತೀನಿ, ತಪ್ಪೇನು ಅಂತ ಕೇಳಿದರು. ಇಲ್ಲಿ ತಪ್ಪು ಒಪ್ಪುಗಳಿಗಿಂತ ಏನು ಆಗ್ತಿದೆ ಅಂತ ಅನ್ನೋದನ್ನು ನೋಡೋಣ. ಈಗ ನೀವು ಚಾಕ್ಲೇಟ್ನೇ ಇನ್ನು ಮುಂದೆ ಇದನ್ನು ಕಡುಬಿಡೋದಿಲ್ಲ, ಎಳ್ಳಿಡೋದಿಲ್ಲ, ಒಬ್ಬಟ್ಟು ಮಾಡೋದಿಲ್ಲ, ಚಾಕ್ಲೇಟ್ನೇ ದೇವ್ರ ಮುಂದೆ ಇಡ್ತೀನಿ ಅಂತ ಇಟ್ಕೊಳ್ಳೋಣ. ಚಾಕ್ಲೇಟ್ನಲ್ಲಿ ಇರುವಂತಹ ಯಾವುದೇ ಒಂದೇ ಒಂದು ಪದಾರ್ಥವು ಈ ಸ್ಥಳೀಯ ಜಾಗದಿಂದ ಬಂದಿರೋವಂಥದ್ದು ಆಗಿರೋದಿಲ್ಲ. ಎರಡನೇದು, ಚಾಕ್ಲೇಟನ್ನು ಮಾಡಬೇಕಾದ್ರೆ ಅದಕ್ಕೆ
ಹಸುವಿನ ಕೊಬ್ಬನ್ನು ಸೇರಿಸ್ತಾರೆ. ಭಾರತೀಯರಾಗಿರುವಂಥ ಹಿಂದೂಗಳಾಗಿರುವ ನಾವು ಹಸುವಿನ ಕೊಬ್ಬನ್ನು ಖಂಡಿತವಾಗ್ಲೂ ನಾವು ದೇವರಿಗೆ ಇಡೋದಿಲ್ಲ. ಯಾಕೆ ಗೊತ್ತಾ? ಹಸುವಿನ ಸಂಪತ್ತಂದರೆ ಗೋ ಸಂಪತ್ತು ಅತ್ಯಂತ ಮುಖ್ಯವಾಗಿರುವಂಥದ್ದು. ನಮ್ಮ ಆರ್ಥಿಕ ಸುಸ್ಥಿರತೆಗೆ ಗೋ ಸಂಪತ್ತು ತುಂಬ ಮುಖ್ಯ. ಹಾಗಾಗಿ ಗೋವಿನ ಹಾಲನ್ನು ನಾವು ಬಳಸ್ತೀವಿ ವಿನಃ, ಗೋವಿನ ತುಪ್ಪವನ್ನೇ ಬಳಸ್ತೀವಿ ವಿನಃ ಗೋವಿನ ಮಾಂಸ ಅಥವಾ ಅದರ ದೇಹದ ಕೊಬ್ಬನ್ನು ನಾವು ಬಳಸೋದಿಲ್ಲ. ಯಾವಾಗ ನಾವು ಅದನ್ನು ಬಳಸೋಕ್ಕೆ ಶುರು ಮಾಡ್ತೀವೋ, ಅದು ಒಳ್ಳೆಯದು ಅಂತ ಹೇಳ್ತೀವೋ, ಆಗ ನಾವು ಹಸುವನ್ನು ಕೊಲ್ಲೋದಕ್ಕೆ ನಾವು ಶುರು ಮಾಡ್ತೀವಿ. ಇಲ್ಲಿ ಅದು ಆಗಬಾರ್ದು ಅಂತ ಹೇಳೇ ಈ ಹಸುವಿನ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳೇ ಹಸುವಿನ ಹಾಲನ್ನು ಎಲ್ಲ ಕಡೆ ಹೇಳ್ತೀವಿ. ಕ್ಷೀರ ಇಲ್ಲದೆ ಇರುವಂತಹದ್ದು ಯಾವುದು ದೇವರ ನೈವೇದ್ಯ ಇಲ್ಲವೇ ಇಲ್ಲ. ಸೊ ನೀವು ಚಾಕ್ಲೇಟ್ ಏನಾದರೂ ಕೊಡ್ತೀನಿ ಅಂತಂದರೆ ಅದಕ್ಕೆ ತದ್ವಿರುದ್ಧವಾದಂತಹ ಕೆಲಸವನ್ನು ನೀವು ಮಾಡ್ತಾ ಹೋಗ್ತೀರಾ. ನನಗೆ ಪಿಜ್ಜಾ ಇಷ್ಟಪ್ಪ, ನಾನು ಪಿಜ್ಜಾ ಕೊಡ್ತೀನಿ. ಆಯಿತು, ನೀವು ಪಿಜ್ಜಾದಲ್ಲಿ ಹಾಕುವಂಥ ಪದಾರ್ಥಗಳು ಏನೇನು ಅಂತ ನೋಡಿದ್ದೀರಾ? ಈ ಪಿಜ್ಜಾದಲ್ಲಿ ಹಾಕುವಂಥ ಪದಾರ್ಥಗಳನ್ನೇ ನೀವು ಹೆಚ್ಚು ಬಳಸ್ತಾ ಹೋದರೆ ಆಮದಾಗಿರುವಂತಹ ಗಿಡಗಳನ್ನ ನಾವು ಆಮದು ಮಾಡ್ಕೊಳ್ಬೇಕಾಗಿ ಬರುತ್ತೆ. ಆಗ ನಮ್ಮ ಈ ಬೆಳೆ ಏನಿದೆ, ಇದುವರೆ ತನಕ ನಡ್ಕೊಂಡು ಹೋಗ್ತಿರುವಂತಹ ಈ ಒಂದು ವ್ಯವಸಾಯದ ವಿಧಾನ ಇದೆಯಲ್ಲ, ಅದು ಒಂದು ಬೇರೆ ಮಾರ್ಗವನ್ನು ಅನುಸರಿಸ್ಬೇಕಾಗಿ ಬರುತ್ತೆ. ಆದ್ದರಿಂದ ಹೆಚ್ಚು ಕಷ್ಟವನ್ನು ನಾವು ಅನುಭವಿಸ್ತೀವಿ, ನಷ್ಟವನ್ನು ಕೂಡ ನಾವು ಅನುಭವಿಸ್ತೀವಿ. ಇದು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹಬ್ಬಗಳಲ್ಲಿ ಇಂಥದ್ದೇ ಮಾಡಬೇಕು ಅಂತ ಒಂದು ಸುಸ್ಥಿರತೆಗಾಗಿ ಇದೆ, ಇನ್ನೊಂದು ಡಿಸಿಪ್ಲಿನ್ಗಿದೆ, ಇನ್ನೊಂದು ಸುಲಭ. ನನಗೆ ನಾಳೆ ಒಬ್ಬಟ್ಟೆ ಮಾಡಬೇಕು ಅಂತಂದರೆ ನಾನು ಇವತ್ತು ಲೆಕ್ಕ ಹಾಕ್ತೀನಿ, ಒಬ್ಬಟ್ಟಿಗೆ ಬೇಕಾಗಿರೋದು ಬೆಲ್ಲ ಇದೆಯಾ, ಕಾಯಿ ಇದೆಯಾ, ಬೇಳೆ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ತುಂಬ ಸುಲಭ ನಮಗೆ ಅದು ಮಾಡೋದಕ್ಕೆ. ಒಂದು ಡಿಸಿಪ್ಲಿನ್ ಇದೆ ಅಂದರೆ ನಮಗೆ ಎಲ್ಲವೂ ಸುಲಭವಾಗುತ್ತೆ. ಹಾಗಾಗಿ ಹಬ್ಬಗಳಲ್ಲಿ ನಮ್ಮ ಶಾಸ್ತ್ರಗಳು ಏನು ಹೇಳಿದೆ ಅವುಗಳನ್ನೇ ನಾವೆಲ್ಲರೂ ಪಾಲಿಸೋಣ. ಆ ಶಾಸ್ತ್ರದ ಒಳಗಡೆ ನಮ್ಮ ಮನೆಗೆ ಅನುಕೂಲಕರವಾಗಿರೋ ರೀತಿಯಲ್ಲಿ ಸ್ವಲ್ಪ ನಾವು ಸಂಪ್ರದಾಯಗಳನ್ನ ಸೇರಿಸ್ಕೊಳ್ತಾ ಹೋಗ್ತೀವಿ. ಇನ್ನೂ ಒಂದು, ನಮ್ಮ ಹಬ್ಬಗಳಲ್ಲಿ ನಾವು ಇನ್ನೂ ಪ್ರಮುಖವಾಗಿ ಹೇಳೋಂಥದ್ದು ಏನು ಗೊತ್ತಾ? ಸಾತ್ವಿಕ ಆಹಾರಕ್ಕೆ ನಾವು ಹಿಂದೂಗಳು ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತೀವಿ. ಸಾತ್ವಿಕ ಆಹಾರಗಳನ್ನ ಸೇವಿಸಿದಾಗ ನಮ್ಮಲ್ಲಿ ಸಾತ್ವಿಕ ಮನೋಧರ್ಮ ಬರುತ್ತೆ. ನೀವು ಎಲ್ರಿಗೂ ಜಗತ್ತಿಗೆಲ್ಲ ಗೊತ್ತಿರೋವಂಥ ವಿಷಯನೇ. ಹಿಂದೂಗಳು ಅಂತಂದರೆ ಸಾತ್ವಿಕ ಮನೋಭಾವದರು. ನಮ್ಮಲ್ಲಿ ಯಾವತ್ತೂ ಕ್ರೌರ್ಯ, ಹೊಡಿ ಬಡಿ ಕೊಲ್ಲು ಅನ್ನುವಂಥ ಭಾವಗಳು ನಮ್ಮಲ್ಲಿ ಇಲ್ಲ. ನಮ್ಮದು ಒಂದು ಪೊಲಿಟಿಕಲ್ ಮತ ಅಲ್ಲ. ನಮ್ಮದು ಏನಿದ್ರೂ ತುಂಬ ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಧರ್ಮ ನಮ್ಮದು. ಅಂದರೆ ನಮ್ಮ ಜನಜೀವನ ಹೇಗಿದೆಯೋ ಹಾಗಿರುವಂತಹ ಧರ್ಮ ಆಗಿರೋದ್ರಿಂದ ಅದರ ಆಧಾರದ ಮೇಲೆ ನಾವು ಸಾತ್ವಿಕ ಆಹಾರವನ್ನೇ ತಿನ್ನಿ ಅಂತಲೇ ಹೇಳ್ತೀವಿ. ಅದು ಬಿಟ್ಟರೆ ತಾಮಸ ಗುಣದ ಆಹಾರಗಳನ್ನು ನಮ್ಮ ದೇವರುಗಳಿಗೆ ನಾವು ಯಾವತ್ತೂ ಕೊಡೋಕ್ಕೆ ಹೋಗೋದಿಲ್ಲ. ಇನ್ನು ಏನಿದ್ರೂ ಕೊಡ್ತಾರೆ ಅಂತ ಹೇಳಿದರೆ ಈ ತಾಂತ್ರಿಕ ಪೂಜೆಯನ್ನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಮಾತ್ರ ದೇವರಿಗೆ ಒಂದು ಮಾಂಸವನ್ನು ಕೊಡ್ತಾರೆ ಅನ್ನೋದು ಬಿಟ್ಟರೆ ಇನ್ನು ಯಾವ ಸಂದರ್ಭದಲ್ಲೂ ನಾವು ಸಾತ್ವಿಕ ಆಹಾರವನ್ನೇ ನಾವು ದೇವರಿಗೆ ಕೊಡ್ತೀವಿ. ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಏನನ್ನು ಹೇಳಿದೆ ಅದನ್ನೇ ಅನೂಚಾನವಾಗಿ ಪಾಲಿಸ್ಕೊಂಡು ಬಂದಾಗ ನಮ್ಮ ಆರೋಗ್ಯ ಮತ್ತು ಅಡುಗೆ ಮಾಡೋಕ್ಕೆ ಸುಲಭ ಮತ್ತು ಆಹಾರದ ಸುಸ್ಥಿರತೆ 3 ಕೂಡ ಉಳ್ಕೊಳ್ಳುತ್ತೆ. ನಮಸ್ಕಾರ.